ಆದರೆ ಕಾಂಗ್ರೆಸ್ ಒತ್ತಾಯ ಮಾಡ್ತಾರೆ ತಗೊಳ್ಳಿ ನಮ್ಮದು ಬೆಂಬಲ ಇದೆ ಅಂತೇಳಿ. ಹೌದು, ಎಲ್ಲ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರ ತಗೊಳ್ಳೋ ತೀರ್ಮಾನಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಆಗಿದೆ. ಆದ್ದರಿಂದ ಅದರಲ್ಲಿ ದೇಶ ಒಂದಾಗಿದೆ ಈ ವಿಷಯದಲ್ಲಿ. ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ ಆ ನೋವು ಕೇವಲ ಆ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಆಗಿದೆ. ಆದರೆ ಒಂದು ನೋವು ಏನಾಗ್ತಾ ಇದೆ ಅಂದರೆ, ಆ ಕುಟುಂಬದವರು ಯಾರು ಮನೆಯವ್ರನ್ನ ಕಳ್ಕೊಂಡಿದ್ದಾರೆ ಅವರು ಸ್ಥಳದಲ್ಲಿದ್ದು ಹೇಳಿಕೆಯನ್ನು ಕೊಡುವಂಥದ್ದು, ಅದು ಅವರು ಕೊಟ್ಟದ್ದು ತಪ್ಪಂತೆ ಟೀಕೆಯನ್ನು ಮಾಡ್ತಾರಲ್ಲ, ಅದು ಸರಿಯಲ್ಲ ಅನ್ನುವಂಥದ್ದು. ಹಾಗಾದರೆ ಅವರು ಏನಾದರೂ ಆಗುವ ಮುಂಚೆ ಇಂತಿಂಥ ಸ್ಟೇಟ್ಮೆಂಟನ್ನು ಕೊಡಿ ಅಂತ ಸ್ಕ್ರಿಪ್ಟನ್ನು ಕೊಡುವ ಪರಿಸ್ಥಿತಿಗೆ ಬರ್ತದೆ. ಅವರು ವೈಯಕ್ತಿಕ ಕಣ್ಣಾರೆ ಕಂಡದ್ದನ್ನು ಅನುಭವಿಸಿದ ನೋವನ್ನು ಹೇಳಿದ್ದಾರೆ. ಅದನ್ನು ದಯವಿಟ್ಟು ಯಾರು ಸಹ ಅದನ್ನು ಟೀಕೆ ಮಾಡಲಿ, ಅವರ ಕುಟುಂಬದವರಿಗೆ ಟೀಕೆಯನ್ನು ಮಾಡುವಂಥದ್ದನ್ನು ನಿಲ್ಲಿಸಬೇಕಾಗ್ತದೆ ಅಂತ ಒಂದು. ಮತ್ತು ಮುಂದಿನ ದಿನಗಳಲ್ಲಿ ಒಂದೆಡೆ ಆ ಭಾಗದಲ್ಲಿ ಪಹಲ್ಗಾಮ್ ಒಂದು ಭಾಗದಲ್ಲಿ ಯಾಕೆ ಸೆಕ್ಯೂರಿಟಿ ಇಲ್ಲ ಅನ್ನುವಂಥದ್ದು ಚರ್ಚೆ ಇದೆಯಲ್ಲ, ಅವರು ತಕ್ಷಣದಲ್ಲಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗ್ತದೆ, ತೀರ್ಮಾನವನ್ನು ತಗೊಳ್ಬೇಕು. ಒಂದು ಮಾತನ್ನು ಹೇಳಿದರೆ ಏನಂದರೆ, ಟೂರಿಸ್ಟ್ 1 ತಿಂಗಳ ನಂತರ ಅಲ್ಲಿಗೆ ಬರುವಂಥದ್ದು ಇತ್ತು ಅಂತ. ಟೂರಿಸ್ಟ್ ಇಲ್ಲದೇ ಇದ್ದರೆ ಸೆಕ್ಯೂರಿಟಿ ಬೇಡವಾ ಆ ಭಾಗಕ್ಕೆ ಅಂತ? ಟೂರಿಸ್ಟ್ ಹೋಗಲಿ ಬಿಡಲಿ, ಅದು ಪಾಕಿಸ್ತಾನ ಬಾರ್ಡರ್ ಅಂತ ಗೊತ್ತಿದೆ, ಅದು ಭದ್ರತೆಯ ಅವಕಾಶ ಇದೆ. ಯಾರೇ ಹೋಗಲಿ ಬಿಡಲಿ, ಆ ಭಾಗದ ಭದ್ರತೆಯ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದು. ಮತ್ತು ಕೇವಲ ಇದಲ್ಲ, ಕಾಶ್ಮೀರದಲ್ಲಿ ಅಲ್ಲ, ಮೊನ್ನೆ ಇಡೀ ದೇಶದಲ್ಲಿ ಯಾರ್ಯಾರು ಪಾಕಿಸ್ತಾನದವರಿದ್ದಾರೆ ಅವರ ಬಗ್ಗೆ ಗುರುತಿಸಿ ವಾಪಸ್ ಕಳಿಸುವಂಥ ತೀರ್ಮಾನ. ಖಂಡಿತ ಎಲ್ಲರೂ ಅವರನ್ನು ವಾಪಸ್ ಕಳಿಸುವಂಥ ಎಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಹೇಳಿದ್ದಾರೆ, ನಮ್ಮ ಗೃಹ ಸಚಿವರು ಹೇಳಿದ್ದಾರೆ. ಎಲ್ಲರನ್ನು ಗುರುತಿಸಿ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯುದ್ಧದ ಬಗ್ಗೆ ಯುದ್ಧ ಆಗಬೇಕು ಅಂತ, ಯುದ್ಧ ಅಗತ್ಯ ಇದ್ದಲ್ಲಿ ಯುದ್ಧ ಆಗಬೇಕಾಗ್ತದೆ. ಅಗತ್ಯ ಇಲ್ಲದೆ ಅದನ್ನು ಬೇರೆ ರೀತಿಯಲ್ಲಿ ಟ್ಯಾಕಲ್ ಮಾಡಲಿಕ್ಕಾಗೋದಾದರೆ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ. ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಅದರಿಂದ ಯುದ್ಧ ಬೇಕಾ ಬೇಡುವಂಥ ತೀರ್ಮಾನ ಕೇಂದ್ರ ಸರ್ಕಾರ ತಗೊಳ್ಬೇಕಾಗ್ತದೆ. ಅದನ್ನು ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ ಮಾತ್ರ ಅಲ್ಲ, ಪೇಜಾವರ ಶ್ರೀಗಳು ಅದನ್ನೇ ಹೇಳಿದಲ್ವಾ. ಎಲ್ಲರೂ ಅದನ್ನೇ ಮಾತಾಡುವಾಗ ಅಗತ್ಯ ಇದೆ ಇಲ್ವಂಥದ್ದು ಕೇಂದ್ರ ಸರ್ಕಾರದ ಅಲ್ಲಿ ಕಮಿಟಿ ಇದೆಯಲ್ಲ, ಅವ್ರು ತೀರ್ಮಾನ ಮಾಡ್ತಾರೆ.